ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜುಲೈ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಹಸ್ತ ನಕ್ಷತ್ರ, ಶಿವಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ವಾರಾಂತ್ಯ ದುಷ್ಟ ಮುಹೂರ್ತದ ಸಮಯ ನೋಡ್ಬಿಡೋಣ. ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೂ, ಇನ್ನು 11 ಗಂಟೆ 59 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದವರೆಗಿನ ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕದ ಮುಹೂರ್ತ. ಒಂದು ಸಂಸ್ಕಾರದ ಮಾತಿದೆ ಮಕ್ಕಳೇ. ಜೀವನದಲ್ಲಿ ನಾವು ಇಬ್ಬರನ್ನು ಮರೆಯಬಾರದು ಅಂತ ಕರ್ಣ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಕೃಷ್ಣನ ಒಂದು ಕಟ್ಟ ಕಡೆಯ ಪ್ರಯತ್ನಗಳು, ಎಲ್ಲ ರೀತಿ ಪ್ರಯತ್ನಗಳು ಯುದ್ಧ ನಿಲ್ಲಿಸಲಿಕ್ಕೆ. ಯಾರೋ ಒಬ್ಬ ಮೂರ್ಖನಿಂದ ಲಕ್ಷಾಂತರ ಜನ ಸಾಯ್ತಾರೆ. ಮನೆತನ, ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಒಡ ಹುಟ್ಟಿದವರು ಎಲ್ಲ ಹೋಗ್ಬಿಡ್ತಾರೆ. ಏನಾದರೂ ಸರಿ, ಹೇಗಾದರೂ ಸರಿ ನಿಲ್ಲಿಸ್ಬಿಡೋಣ ಮದುವೆ, ಈ ಒಂದು ಯುದ್ಧ, ಏನೇನೋ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನಗಳಲ್ಲಿಯೇ ಕರ್ಣನನ್ನ ಭೇಟಿ ಆಗ್ತಾನೆ. ಆ ಯುದ್ಧದ ಸಂದರ್ಭದಲ್ಲಿ ಅಲ್ಲೊಂದು ಕೃಷ್ಣ ಸಂಧಾನ ನಡೆಯುತ್ತೆ, ಮುರಿದೋಗುತ್ತೆ. ಸರಿ ಹೊರಡುವಾಗ ಕರ್ಣನನ್ನ, ಬಾ ನನ್ನ ರಥದಲ್ಲಿ ನೀನು ಕುತ್ಕೋ ಅಂತ ಹೇಳಿ ಕುಂದಿರ್ಸ್ಕೊಂಡು ಹಾಗೆಯೇ ಗಂಗಾ ನದಿ ತಟದವರೆಗೂ ಬಂದು ಅವನನ್ನ, ಸಾರಥಿಯನ್ನ ಅಲ್ಲೇ ನಿಲ್ಲಿಸಿ ತಾನು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾನೆ. ಏನು ಕರ್ಣ, ಹೇಗಿದ್ದೀಯ ಎಲ್ಲ ಮಾತಾಡ್ತಾನೆ ಕರ್ಣ. ಆಗ ಅವನ ಜನ್ಮ ರಹಸ್ಯ ಹೇಳ್ತಾನೆ. ಕರ್ಣ, ನೀನು ಯಾರು ಗೊತ್ತಾ? ನೀನು ಯಾರ ವಂಶಸ್ಥ ಗೊತ್ತಾ? ಎಲ್ಲಿ ನಿಂತಿದ್ದೀಯ ಗೊತ್ತಾ ಅಂತ ಎಲ್ಲ ಹೇಳಿ, ಬಂದು ಬಿಡೋ ಈ ಕಡೆ. ನೀನು ಈ ಕಡೆ ಬರ್ತೀನಿ ಅಂದರೆ ನಿನ್ನ ಮೇಲೆ ಧರ್ಮರಾಯರಿಗೆ ಎಷ್ಟು ನಂಬಿಕೆ ಅಂದರೆ, ಪ್ರೀತಿ, ಗೌರವ ಅಂದರೆ, ನೀನು ನನ್ನ ಅಣ್ಣ ಅಂತ ಗೊತ್ತಾದ ಮರುಕ್ಷಣವೇ ಯುದ್ಧ ನಿಂತೋಗುತ್ತೆ. ಯಾವಾಗ ನೀನು ಎಲ್ಲರಿಗಿಂತ ದೊಡ್ಡವನು ಅಂತ ಗೊತ್ತಾಗುತ್ತೋ ದುರ್ಯೋಧನ ಕೂಡ ತಟಸ್ಥ ಆಗ್ಬಿಡ್ತಾನೆ. ಚಕ್ರವರ್ತಿ ನೀನಾಗ್ತೀಯೋ, ನನ್ನ ಮಾತು ಕೇಳೋ, ಇಲ್ಲ ಈ ಯುದ್ಧವನ್ನಾದರೂ ನಿಲ್ಲಿಸ್ತಕ್ಕಂಥ ಒಂದು ಪುಣ್ಯ ಬರುತ್ತೋ, ನನ್ನ ಮಾತು ಕೇಳೋ. ಕರ್ಣ ಒಂದು ಮಾತು ಏನು ಹೇಳ್ತಾನೆ ಗೊತ್ತಾ ಮಕ್ಕಳೇ? ನಮ್ಮ ಜೀವನದಲ್ಲಿ 2 ಮರಿಬಾರ್ದು ಕೃಷ್ಣ, ನೀನೇ ತಿಳಿಸ್ಕೊಟ್ಟಿರೋದಲ್ವ ಕೃಷ್ಣ ಭಗವಂತ. ಒಂದು, ನಾವು ಕಷ್ಟದಲ್ಲಿದ್ದಾಗ ನಮಗೆ ನೆರಳು ಕೊಟ್ಟವಳು, ಒಂದು ಬೊಗಸೆ ಅನ್ನನೇ ಕೊಟ್ಟಿರ್ಬೋದು, ಏನೋ ಒಂದು ಸಾಂತ್ವನ, ನಮಗೆ ನೆರಳು ಕೊಟ್ಟವರು. ಮೊದಲನೇ ವ್ಯಕ್ತಿ, ನಾವು ತುಂಬ ಕಷ್ಟದಲ್ಲಿದ್ದಾಗ ನಮಗೊಂದು ನೆರಳು ಕೊಟ್ಟವರು. ಇನ್ನೊಬ್ಬರು ತುಂಬ ಮಾನಸಿಕವಾಗಿ ನೋವಿನಲ್ಲಿದ್ದಾಗ ನಮಗೊಂದು ಸಾಂತ್ವನ ಹೇಳಿದವರು ಕೃಷ್ಣ. ಈ 2 ನನಗೆ ದುರ್ಯೋಧನ ಮಾಡಿಬಿಟ್ಟ. ನಾನು ಹೇಗೆ ಬರಲಿ ಕೃಷ್ಣ? ಇವತ್ತು ನೀವು ನೋಡಿ, ವ್ಯಕ್ತಿಗಳು ಕಷ್ಟದಲ್ಲಿ ನಾವು ಸಹಾಯ ಮಾಡಿರ್ತಾರೆ, ಮರ್ತೋಗ್ತಾರೆ ಮಕ್ಕಳ. ಕಲಿಯುಗ ಬಂದು ಪಾಪಿ ಯುಗ, ಸಿಕ್ಕಾಬಟ್ಟೆ ಪಾಪಿ ಯುಗ. ನಾನು ಅನುಭವಿಸಿದ್ದಾನೆ. ನಮ್ಮ ನಮಾಮಿ ಶಂಕರ ಕಟ್ಟಿದಾಗ ಈ ಒಂದು DA ಅಂತ ಹೇಳಿಬಿಟ್ಟು ಕೆಲವರು ಕಾರೆಲ್ಲ ತೊಗೊಂಡಿದ್ದಾರೆ. ನೀವು ನಂಬ್ತೀರಾ? ಕಾರು, ಮನೆ, ತಿಂಗಳಿಗೆ 30,000, 40,000, 50,000 ದುಡ್ದಿದ್ದಾರೆ. ಯಾವಾಗ ಅವರ ವರಮಾನಕ್ಕೆ ತೊಂದರೆ ಆಗಿ ಇನ್ನೊಂದು ಸಮಸ್ಯೆ ಬಂದಾಗ ಒಬ್ಬ ವ್ಯಕ್ತಿ ನಮ್ಮ ಮೇಲೇನೆ ಕೇಸ್ ಹಾಕಿದ್ದಾನೆ. ಅಂತ ಕಲಿಯುಗ. ಲಾಭಕ್ಕಷ್ಟೇ, ನಷ್ಟಕ್ಕೆ ನಂದಲ್ಲ. ಈ ಕಲಿಯುಗ ಭಾವ. ಆದರೆ ಕರ್ಣನ ಒಂದು ಉದ್ದೇಶ ನೋಡಿ, ಇವತ್ತು ನಾವು ಮರ್ತೋಗ್ತೀವಿ ಮಕ್ಕಳೇ. ನಮಗೆ ನೆರಳು ಕೊಟ್ಟವರನ್ನ, ನಮಗೆ ಕಷ್ಟ ಕಾಲದಲ್ಲಿ ಒಂದು ಅನ್ನನೋ, ನೆರಳೋ, ಬದುಕೋ ದಾರಿಯೋ, ಇನ್ನೊಂದು ಹೆಂಡತಿಯಾಗಿ
ಅವತ್ತು ನಮ್ಮ ಕೈ ನಡೀತಿರ್ಲಿಲ್ಲ. ತಾಯಿ ಜೀವ ಒಂದು ಧೈರ್ಯಕ್ಕೋ, ಸಾಂತ್ವನಕ್ಕೋ, ಸಮಾಧಾನಕ್ಕೋ ಆ ಪುಟ್ಟ ಮಗು ಅಮ್ಮನಾಗಿ, ಅಕ್ಕನಾಗಿ, ಅತ್ತಿಗೆಯಾಗಿ, ಸೋದರಿಯಾಗಿ, ಬಂಧುವಾಗಿ, ಇಲ್ಲ ಗಂಡನೇ ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಮಿತ್ರನಾಗಿ, ಬಂಧುವಾಗಿ ನಮಗೆ ನೆರಳು ಕೊಟ್ಟಿದ್ದಾನೆ. ನೋಡಿ, ಮೊನ್ನೆ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ತೇವೆ. ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾರೆ, ಜೊತೆಯಲ್ಲಿದ್ದಾರೆ. ನಾನು ಓದಬೇಕು ಅಂತಾಳೆ, ಓದಿಸ್ತಾನೆ. ಗೌರ್ಮೆಂಟ್ ಜಾಬ್ ಬಂದು ಮಾರನೇ ದಿನನೇ ನೀನು ಯಾರೋ ಗೊತ್ತಿಲ್ಲ ಹೋಗು ಅಂತಾಳೆ. ಎಂಥ ಒಂದು ಭಾವ. ಮೊನ್ನೆ ಕೂಡ ಒಂದು ತಾಯಿ ಜೀವ. ಬಿಟ್ಬಿಡೋ, ಎದ್ದೋಗೋ, ವನವಾಸ ಕೊಟ್ಟೋಗ್ಬಿಡೋ, ನನ್ನ ಮಾತು ಕೇಳೋ, ಸಾಕೋ. ನಿನ್ನ ಮಕ್ಕಳಿಂದಲೂ ನೋವು ತಿಂತೀಯ. ನೋಡಿ, ಅಲ್ಲಿ ಬರೆದು ಬಿಟ್ಟಿದ್ದೀನಿ, ಗೋದಾವರಿ ಶಾಪದಲ್ಲಿ ಹುಟ್ಟಿದೀಯಾ. ಗೋದಾವರಿ ಶಾಪದಲ್ಲಿ ಹುಟ್ಟಿದೀಯಾ. ಏನು ಮಾಡಿದರೂ ಗೋದಾವರಿ ಪುಷ್ಕರದಲ್ಲೇ ರಾಮಯ್ಯ ವನವಾಸ, ಪಾಂಡವರಿಗೆ ಅಜ್ಞಾತವಾಸ, ಕರ್ಣನಿಗೆ ಮಾತೃವಿಯೋಗ, ಪರಶುರಾಮರಿಗೆ ತೀರ್ಥಕ್ಷೇತ್ರ ಯೋಗ, ಎಲ್ಲ ಬಿಟ್ಟು ತೀರ್ಥಕ್ಷೇತ್ರಕ್ಕೆ ಬಂದ್ಬಿಟ್ರು. ನಂಜುಂಡೇಶ್ವರರಿಗೆ ವಿಷ ಪ್ರಯೋಗ ಅಂತ ಒಂದು ಇದರಲ್ಲಿ ಹುಟ್ಟಿದೆ. ಈಗ ಮಕ್ಕಳಿಂದಲೂ ನೋಡ್ತೀಯ ಅಂದ್ರೆ ಮಕ್ಕಳು ಕೂಡ ಏನ್ ಗೊತ್ತಾ ಹೇಳ್ತಾರೆ, ನೀನೆಲ್ಲೋ ಹೋಗ್ಬಾರ್ದು, ನೀನೇನು ಮಾಡಬಾರ್ದು, ಮಾಡ್ಕೊಂಡು ಬೇಯಿಸ್ಕೊಂಡು ಹೆಂಗಿರು. ಗಂಡನ್ ಟಾರ್ಚರ್ ಇನ್ನೊಂದು ಅನುಮಾನದ ಪಿಶಾಚಿ. ಹೇಳ್ತಿರ್ತೇನಲ್ವ, ಕಟಕ ಲಗ್ನ ಮದುವೆನೇ ಆಗ್ಬಿಟ್ರು. ಆದರೂ ಒಪ್ಪಿಕೊಂಡು ಅದೊಂದು ಇದೆ ಅಂತ ಅಂದುಕೊಂಡು ಬದುಕಿದ್ರೆ ಬದುಕಿ, ಇಲ್ಲ ಅಂದ್ರೆ ಪೂರ್ಣ ಸುಖ ಸಿಗುತ್ತೆ. ಗಂಡನ ಸುಖ, ಹೆಂಡತಿ ಸುಖ, ಅನುಬಂಧ ಸುಖ, ಅನುರಾಗ ಸುಖ, ಕುಟುಂಬದ ಸುಖ, ಮಕ್ಕಳ ಸುಖ, ದಾಂಪತ್ಯದ ಸುಖ, ಶಯನ ಸುಖ ಖಂಡಿತ ಇಲ್ಲ. ನೋಡಿ, ಆ ಅಮ್ಮನ ಜಾತಕದಲ್ಲಿ ಶುಕ್ರ ಕೇತು ಕುಂಭದಲ್ಲಿ 8ನೇ ಮನೆ ಕಟಕ ಲಗ್ನ, ಸ್ವಾತಿ ನಕ್ಷತ್ರ ಬೇರೆ, ರಾಶಿಯಾಧಿಪತಿಗೆ ಶುಕ್ರ ಬ್ಯೂಟಿಫುಲ್ ಪಂಚಮದಲ್ಲಿದ್ರೆ ಆ ಅಂದ, ಆ ಚಂದ, ಅಬ್ಬಾ ಸ್ವಾತಿ ನಕ್ಷತ್ರಕ್ಕೆ ಮೀರಿದ ಅಂದವ ಅಂತೇವೆ. ನನ್ನಮ್ಮ ಹೂ ಇಟ್ಕೊಂಡು, ಆ ಅರಿಶಿನ, ಆ ಕುಂಕುಮ, ಆ ಬಳೆ, ದೇವರೇ ಎದ್ದು ಬಂದು ಬಿಟ್ಟಿದೆ. ಕೈಯಲ್ಲಿ ವೀಣೆ ಕೊಟ್ರೆ ವೀಣಾ ಸರಸ್ವತಿ, ಕಮಲ ಕೊಟ್ಬಿಟ್ರೆ ಲಕ್ಷ್ಮಿಯೇ, ಶಕ್ತಿ ಆಯುಧ ಕೊಟ್ಬಿಟ್ರೆ ಶಕ್ತಿ ದೇವತೆ ಆದ ಪಾರ್ವತಿಯೇ. ನಿನ್ನಮ್ಮ ನಿನ್ನಪ್ಪ ಅಲ್ಲೂ ನೋವೆ ಅಂದ್ರೆ ಅದೂ ನೋವೇ ಗುರುಗಳೇ. ಮಕ್ಕಳು ಉಲ್ಟಾ ಆಗ್ಬಿಟ್ಟಿದ್ದಾರೆ ಗುರುಗಳೇ. ಮಕ್ಕಳು ನನಗೆ ಆಶ್ಚರ್ಯ. ನೋಡಿ, ಸ್ವಾತಿ ನಕ್ಷತ್ರ ಅಷ್ಟಮದಲ್ಲಿ ಗುರು ಅಸ್ತಂಗತ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸೋದು ಬಿಡುತ್ತೆ ಪುಟ್ಟ, ಕೋರ್ಟ್ ಮೆಟ್ಲುಗಳು ಬರುತ್ತೆ ಅಂದ್ರೆ ಅದೂ ಇದೆ ಗುರುಗಳೇ. ಅದಕ್ಕೆ ಬಲ ತಿಳ್ಕೊಳ್ಳಿ, ಬಲ ತಿಳ್ಕೊಳ್ಳಿ. ಆ ಮನೆಗೆ ಆ ಮಗು ಚರ್ಮ ಒಂದು ಸುದ್ದಿಲ್ವೇನು, ಆ ಕುಟುಂಬಕ್ಕೆ ಒಂದು ಚರ್ಮ ಒಂದು ಸುದ್ದಿಲ್ವೇನು, ಅಷ್ಟು ಮಾಡಿದೆ. ಆದರೆ ಇವತ್ತು ಅವತ್ತಿಂದಲೂ ಗಂಡು ನೋವು, ಈಗ ಮಕ್ಕಳು ಉಲ್ಟ. ನೀನು ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂಥರ ಮಾತಾಡ್ತಾರಮ್ಮ, ಯಾವ ಫಂಕ್ಷನ್ಗೆ ಹೋದ್ರು ಎಲ್ಲರೂ ನಿನ್ನೆ ಮಾತಾಡ್ಸೋದಮ್ಮ. ಅದೆಷ್ಟು ನೋವು ಪಟ್ಟಿದೆಯೋ ನನ್ನಮ್ಮ. ಹೋಗೋ, ಬಿಟ್ಟು ಹೋಗು, ನೀನು ಬಿಟ್ಟು ಹೋಗಲ್ಲ, ಅದು ಬರ್ದಿಡ್ತೀನಿ ಅಂದ್ರೆ ಇಲ್ಲೇ ಇದು ಸಾಧಿಸ್ತೀನಿ ಅನ್ನೋದು. ಹೋಗಿ ಇನ್ನೇನು ಮಾಡೋದು, ಬಾಂಡ್ಲಿಲೇ ನಾನು ಬೇಯ್ತಿರ್ತೀನಿ ಅಂತ ಹೇಳಿದ್ರೆ ಇನ್ನೇನ್ ಮಾಡೋದು ಮಕ್ಕಳೇ, ಇನ್ನೇನ್ ಮಾಡೋದು. ಎರಡನೇದು ಹೇಳ್ತಾನೆ ಕರ್ಣ, ನಮಗೆ ನೋವಾದಾಗ, ದುಃಖ ಆದಾಗ ಸಾಂತ್ವನ ಹೇಳಿದ ಒಬ್ಬ ಆತ್ಮೀಯ, ಅವನನ್ನು ಮರಿಬಾರ್ದು. ಇವತ್ತು ಸಾಂತ್ವನ ಹೇಳಿದವನಿಗೆ ಬೆನ್ನಿಜಲ್ಲ, ಎದೆಗೆ ಚುರಿ ಆಗ್ತಕ್ಕಂಥ ವ್ಯಕ್ತಿಗಳು. ಕಲಿಯುಗ ಪಾಪಿಯುಗ ಮಕ್ಕಳೇ. ಎಲ್ಲೋ ನೊಂದು ಬಂದಿರ್ತವೆ, ಎಲ್ಲೋ ಒಂದು ಸಂಟ, ಎಲ್ಲೋ ಒಂದು ದಾಟ, ಮಾನಸಿಕವಾಗಿಯೋ, ದೈಹಿಕವಾಗಿಯೋ, ಕೌಟುಂಬಿಕವಾಗಿಯೋ. ಇವತ್ತಿಲ್ಲ ಮಕ್ಕಳೇ. ಮರವು ನಮಗೆ ಶುರು ಆಗ್ಬಿಟ್ಟಿದೆ, ನಮಗೊಂದು ನೆರಳು, ನಮಗೊಂದು ಆತ್ಮೀಯತೆ, ನಮಗೊಂದು. ನೋಡಿ, ಒಂದು ಪುಟ್ಟ ಮಗು ನೋಡಿ, ಪುಟಾಣಿ ಮಗು. ಅದೆಷ್ಟು ಧನ್ಯವಾದ ಹೇಳ್ಬೇಕು ನನಗೆ ಗೊತ್ತಿಲ್ಲ. ನನ್ನ ತಾಯಿ ಜೊತೆ ನೀವೇ ತಿನ್ನಲಿ ಗುರೂಜಿ, ಪೂರ್ಣಮ್ಮ, ಪೂರ್ಣ ಅಂತ ಕರಿತೇನೆ ನೋಡಿ ತಾಯಿಜಿ. ನಿಮ್ಮ ಬಾಯಿ ಯಾವಾಗಲೂ ಜೇನಿನಂತೆ ಮಾತು ಬರಲಿ ಅಂತ ಜೇನು ಬೇರೆ ಕೊಟ್ಟಿಟ್ಟಿದೆ. ಅದು ಹೇಳ್ತಿದ್ದೇನೆ, ಮನೆಗೆ ತೊಗೊಂಡು ಹೋಗ್ಬೇಕು. ನಾನು ನೋಡಿದೆ, ಯಾರೋ ತಾಂಬೂಲ ಕೊಟ್ಟಿದ್ದಾರೆ, ಅದನ್ನ ಇನ್ಯಾರಿಗೂ ಕೊಟ್ಟು ಕಳಿಸ್ಬಿಟ್ರಿ ಅಂತ. ಇಲ್ಲಿ ಯಾವ ವ್ಯಾಮೋಹ ಆ ಕ್ಷಣಕ್ಕಷ್ಟೇ, ಆ ಭಾವಕ್ಕಷ್ಟೇ. ನಮಗೆ ಸಾಂತ್ವನ ನೋಡಿ ಈ ರೀತಿ ಬರುತ್ತೆ. ನಾನು ಮರ್ತಿಲ್ಲ ನಿಮ್ಮನ್ನು.
ಎಷ್ಟೋ ಜನ ಸಾಂತ್ವನ ಹೇಳಿದಿರಿ, ಸಮಾಧಾನ ಹೇಳಿದಿರಿ, ನನಗೂ ಒಂದು ಆತ್ಮತೃಪ್ತಿ ಇದೆ. ಇವೆರಡನ್ನು ಮರಿಬೇಡಿ ಮಕ್ಕಳ ಜೀವನದಲ್ಲಿ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಮಗೆ ಆಪತ್ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದ ಆ ವ್ಯಕ್ತಿ ಇವತ್ತೇನೋ ಕಾಲಾನುಕ್ರಮ ಕರ್ಮ ಅವನ ಮೇಲೊಂದು ಅಪವಾದವೋ ಇನ್ನೊಂದು ಬಂದಿದೆ, ಇರ್ಲಿ ಅದು ಬಿಡಿ, ನಾನು ತಗೊಂಡಿದ್ದೀನ, ನನಗೆ ಮಾಡಿದ ಆ ಸಹಾಯ ನಾವು ಮರಿಬಾರ್ದು ಮಕ್ಕಳೇ. ಏನೋ ಒಂದು ಕಾರಣ ಆ ವ್ಯಕ್ತಿ ಮೇಲೆ ಎಲ್ಲೋ ಒಂದು ಅಪವಾದವೋ ಇನ್ನೊಂದೋ ಬಂದಿದೆ, ನಾವು ನಮಗೆ ಪಡೆದ. ಈಗ ದುರ್ಯೋಧನ ಮೇಲೆ 1000 ಇತ್ತು, ಕರ್ಣ ಅದನ್ನೇ ಹೇಳ್ತಾನೆ ಕೃಷ್ಣನಿಗೆ. ಹೌದು, ದುರ್ಯೋಧನ ಹಾಗೇನೆ ಕೃಷ್ಣ, ಏನ್ ಮಾಡೋದು, ನಾನು ಬಿಟ್ಟು ಬರಲು ಆಗುವುದಿಲ್ಲ, ನನಗೆ ನೋವಿದ್ದಾಗ ಸಾಂತ್ವನೂ ಹೇಳ್ದ ಕೃಷ್ಣ. ಅವತ್ತು ನಮ್ಮಮ್ಮ ಇರ್ಲಿಲ್ಲ ಕೃಷ್ಣ, ನನ್ನ ಗಂಗಾ ನದಿಯಲ್ಲಿ ಹಾಗೆ ಬಿಟ್ಬಿಟ್ಲು ಕೃಷ್ಣ. ನನ್ನ ಅಪ್ಪ ಬರಲಿಲ್ಲ ಕೃಷ್ಣ, ನೀನು ಹೇಳ್ದಾಗೆ ಸೂರ್ಯದೇವನ ಮಗ ಅಂತೆಲ್ಲ ಬರಲಿಲ್ಲ ಕೃಷ್ಣ. ನನ್ನ ನೋವು, ನನ್ನ ಒಳಗಡೆ ಆ ಬಾಧೆಗೆ ಅವತ್ತು ನಾನು ಒಂಟಿಯಾಗಿ ನಿಂತಾಗ, ಅವತ್ತು ನನ್ನ ಪಕ್ಕದಲ್ಲಿ ನಿಂತು ಅಂಗದೇಶದ ರಾಜ ಸೂತಪುತ್ರ ಅಂದಾಗ ಆ ಧೈರ್ಯಕ್ಕೆ ನಾನು ಇಮ್ಮಿಡಿಯೇಟ್ ಅವನಿಗೆ ಒಂದು ರಾಜ್ಯ ಕೊಟ್ಟಿದ್ರು, ಯುವರಾಜ ಪಟ್ಟ. ಧೃತರಾಷ್ಟ್ರನ ಮಗ ಒಂದು ಸಣ್ಣ ರಾಜ್ಯ ಆಳಲಿ, ಪಾಲನೆ ಮಾಡಲಿ, ಚಿಕ್ಕದ್ರಿಂದಲೇ ಕಲೀಲಿ, ಆಮೇಲೆ ದೊಡ್ಡದಕ್ಕೆ ನೋಡೋಣ ಅಂತ ಚಿಕ್ಕ ರಾಜ್ಯ, ಚಿಕ್ಕ ಜವಾಬ್ದಾರಿ ಕೊಟ್ಟಿದ್ರೆ. ಆ ರಾಜ್ಯಕ್ಕೆ ಇವತ್ತಿಗೆ ಈ ದಿನವೇ ಈತನಿಗೆ ಪಟ್ಟಾಭಿಷೇಕವಾಗಿಲ್ಲ. ಅದು ದುರ್ಯೋಧನ. ಅವನ ಲೆಕ್ಕಾಚಾರಗಳು ಬೇರೆ, ಏನಿತ್ತೋ ಏನಿಲ್ಲೋ ಅದು ಆಮೇಲೆ. ಅವನಿಗೇನು ಗೊತ್ತಿತ್ತ ಮುಂದಕ್ಕೆ ಮಹಾಭಾರತ ಯುದ್ಧ ನಡೆಯುತ್ತೆ ಅನ್ನತಕ್ಕಂಥದ್ದು. ಕರ್ಣನನ್ನು ನೋಡ್ತಿದ್ದಾಗೆ ಇದೊಂದು ದಿವ್ಯ ತೇಜಸ್, ನನ್ನ ಜೊತೆಲಿದ್ರೆ ಎಲ್ಲ ಗೆದ್ದು ಬಿಡ್ತೀನಿ ಅಂತಕ್ಕಂಥದ್ದು ಬಂದು ನಿಂತ. ನಾನಿದ್ದೇನೆ ಅನ್ನೋ ಒಂದು ಸಾಂತ್ವನ ಹೇಳ್ದ. ಕಟ್ಟ ಕಡೆಯವರೆಗೂ ಕರ್ಣ ನಿಂತ್ಕೊಂಡು, ಅವನು ಒಳ್ಳೆಯವನೋ ಕೆಟ್ಟವನು ಅದು ಆಮೇಲೆ. ನನಗೆ ಅವತ್ತು ನೆರಳು ಕೊಟ್ಟ. ಇವತ್ತು ನಾವು ಎಷ್ಟು ಜನ ಈ ರೀತಿಯಲ್ಲಿದ್ದೇವೆ ಮಕ್ಕಳೇ? ನಾನು ಇವತ್ತಿಗೂ ನನ್ನ ಪರಮ ಪೂಜ್ಯ ಗುರುಗಳನ್ನ, ನಿಮ್ಮಗಳನ್ನ, ತುಂಬಾ ಜನರನ್ನ, ನನಗೆ ಅನ್ನದಾತು ಸುಖೀಭವ ಕನ್ನಡದಲ್ಲಿ ಮೊಟ್ಟ ಮೊದಲ ಒಂದು ಸ್ಯಾಟಲೈಟ್ ಚಾನಲ್, ದೊಡ್ಡ ಚಾನೆಲ್ ಅಂದ್ರೆ ಕಸ್ತೂರಿ, ಮರಿಲಿಕ್ಕಾಗಲ್ಲ. ಅನಿತಾ ಕುಮಾರಸ್ವಾಮಿ ಅವರು ಕರೆದು ಮಾತಾಡಿ ನಮಗೊಂದು ಸ್ಥಾನ. ಆವತ್ತಿಗೆ ನಮ್ಮ ಕಾರ್ಯಕ್ರಮ ಎಲ್ಲೋ ಒಂದು ಎತ್ತರಕ್ಕೆ. ಆವತ್ತಿನ ಆ ಕಾರ್ಯಕ್ರಮದ ನಿರ್ದೇಶಕರು ಭುವನ್ ಶಾಸ್ತ್ರಿ ಅಂತ, ಲಕ್ಷ್ಮೀ ನರಸಿಂಹ ಉಪಾಸಕರು. ಇವತ್ತಿಗೂ ಉದಯ ಟಿವಿನಲ್ಲಿ ಒಂದು ಒಳ್ಳೆ ಪೊಸಿಷನ್ ಇದ್ದಾರೆ. ಇವತ್ತಿಗೂ ಆತ್ಮೀಯತೆ ಮರೆತಿಲ್ಲ. ಅವ್ರ ಜೊತೆಯಲ್ಲಿ ಆದರ್ಶ್ ಅಂತ, ಅವರ ಜೊತೆಲಿ ನೋಡಿ ಯಾಕೆ ಮರೆತಿಲ್ಲ ಅನ್ನೋದಕ್ಕೆ ಹೆಸರುಗಳು ಬರ್ತಿದೆ ಅಂದರೆ, ಪಡೆದುಕೊಂಡ ಆ ಸಹಾಯ ಮರೆಯೋ ಆಗಿಲ್ಲ ಮಕ್ಕಳೇ. ಎಷ್ಟೋ ಜನ ಬಂದಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ. ನನಗೊಂದು ಅವಕಾಶ ಅವ್ರು ಕೊಟ್ಟರು. ಇನ್ನೊಬ್ಬರು ಯೋಗೇಶ್ ಅಂತ, ಇವರೆಲ್ಲ ಸೇರಿ ಶ್ರೀನಾಥ್ ಅಂತ ಹೇಳ್ಬಿಟ್ಟು, ಆಮೇಲೆ ಶ್ರೀಕಾಂತ್ ಪ್ರಸಾದ್ ಅಂತ ಹೇಳ್ಬಿಟ್ಟು, ಎಲ್ಲರೂ ಒಂದು ಒಳ್ಳೊಳ್ಳೆ ಹುದ್ದೆ, ಉನ್ನತ ಹುದ್ದೆನಲ್ಲಿದ್ದಾರೆ. ಧರ್ಮಪ್ರಭುಗಳು, ಅನ್ನದಾತರು. ನನಗೇನು ಗೊತ್ತಿತ್ತು? ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಿದ್ದೆ, ಬೇರೆ ವಾಹಿನಿ, ಬೇರೆ ಕತೆ ಬಿಡಿ. ಯಾವುದೋ ಇದು ಹೊಸತನ, ಇದು ಹೆಂಗೋ ತಾಂಬೂಲ ನೋಡಿಬಿಟ್ಟು ಹೌದು ಅಲ್ವೋ ಅಂತ ಹೇಳ್ತಾರೆ, ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಅವರೇ ಕರೆ ಮಾಡಿ ಅವರ ಬಗ್ಗೆನೇ ಕೇಳಿ ಅದನ್ನ ಹೇಳ್ತಿದ್ರೆ, ಹಂಗಾಗಿ ಕಾಲ್ ಕಟ್ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ರು. ಗುರುಗಳೇ ಎಲ್ಲ ಬಾಯಿ ಬಿಚ್ಚಿಬಿಡ್ತಿದ್ರು, ಇದೇನು ಕಾಲಲ್ಲೇ ಅಂತ ಹೇಳ್ಬಿಟ್ಟು ನನ್ನನ್ನು ಆ ಥರ ಟೆಸ್ಟ್ ಮಾಡಿದ್ರು. ನಾನು ಕೂತ್ಕೋಬೇಕು, ನನ್ನ ಕೈ ಹೇಗೆ ಆಡಿಸ್ಬೇಕು, ಆಂಗಿಕ ಸಾಂಗಿಕ ಮಾತು, ಆ ನವರಸಗಳು, ತೂಗಾಡಿಸೋದು. ಗುರುಗಳೇ ಈ ಥರ ಫೋನ್ ಮಾಡ್ತಾರೆ, ಅವ್ರನ್ನ ಈ ಥರ ಇದು ಮಾಡಬೇಕು ಅಂತೆಲ್ಲ ನನ್ನನ್ನು ತಿದ್ದಿ ರೂಪಿಸಿದ ಮೊಟ್ಟ ಮೊದಲ ಕನ್ನಡ ಕಸ್ತೂರಿ ಚಾನೆಲ್. ತುಂಬ ಎಷ್ಟು ಆತ್ಮತೃಪ್ತಿ ಇದೆ ಅಂದರೆ ಅದು ಒಂದು ಮೇರು ಶೃಂಗ ಅಂತ ಹೇಳ್ಬೋದು. ಆಮೇಲೆ ಈ ಟಿವಿ ಇದೆ. ಮೊದಲ ಮೆಟ್ಲು, ಮೊದಲ ಅಕ್ಷರ ಕಲಿತಂಥ ಅಕ್ಷರ, ಮೊದಲ ಗುರು, ಮೊದಲ ಪಾಠ, ಮೊದಲ ವಿದ್ಯೆ. ಮರಿಲಿಕ್ಕಾಗುತ್ತಾ ಮಕ್ಕಳೇ? ಆಗುತ್ತಾ ಮಕ್ಕಳೇ? ಅದಕ್ಕೂ ಮೊದಲು ಒಂದು ಚಿಕ್ಕ ಚಾನೆಲ್ ಮಾಡ್ತಿದ್ದೆ. ಶ್ರೀನಿವಾಸ್ ಅಂತ, ಸ್ವಾಮಿ ಅಂತ ಇದ್ದಾರೆ, ಹೇಳ್ಕೊಟ್ಟಿದ್ದಾರೆ, ತಿದ್ದಿದ್ದಾರೆ, ಗೈಡೆನ್ಸ್ ಮಾಡಿದ್ದಾರೆ. ಲಾಭ ನಷ್ಟಗಳ ಬಗ್ಗೆ ಮಾತಾಡಬಾರ್ದು ಮಕ್ಕಳೇ. ನಮಗೆ ಕೊಟ್ಟ ನೆರಳು ಸಹಾಯ ನಾವು ಮರೆಯಬಾರದು. ಹೌದು, ಆದರೆ ನಮಗೇನು ಗೊತ್ತಾ, 100 ಸಹಾಯ ತಗೊಂಡಿರ್ತೀವಿ, ಒಂದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ 100 ಲಾಭ ಬಂದಿದೆ. ತಿಂಗಳು 30,000 ಲಾಭ ಪಡ್ಕೊಂಡಂಥ ವ್ಯಕ್ತಿ ಬರೀ ಒಂದು ಸಣ್ಣ ವಿಚಾರಕ್ಕೆ ನೋಡಿದ್ದಾನೆ,
ಎಷ್ಟು ಗುರುಗಳನ್ನು ನೋಡಿದ್ದಾನೆ, ಕಲಿಸಿದೆ. ಅದಕ್ಕೆ ಗುರುಗಳು ಅಂತಾನೆ. ಗುರುಗಳು ಅಂದ್ರೆ ಏನು? ಕಲಿಯುವುದು. ನೀವು ಮರಿಬೇಡಿ, ನಿಮ್ಮ ಈ ಕರ್ತವ್ಯ ಬಿಡಬೇಡಿ. ಇಬ್ಬರು ವ್ಯಕ್ತಿಗಳನ್ನ ಜೀವನದಲ್ಲಿ ನಾವು ಮರೆತರೆ ಮಾತ್ರ ಉದ್ಧಾರಕ ಆಗಲ್ಲ ಮಕ್ಕಳೇ. ನೀವು ನಂಬ್ತೀರಾ? ಧರ್ಮರಾಯರು ಆ ಸ್ವರ್ಗಕ್ಕೆ ಹೋದಾಗ ಫಸ್ಟ್ ಕೇಳೋದು ಇಬ್ಬರನ್ನ. ಮೊದಲಿಗೆ ಕೇಳೋದು ಕರ್ಣರನ್ನ. ಕರ್ಣ ಎಲ್ಲಿದ್ದಾನೆ ಅಂತ. ಸ್ವರ್ಗದಲ್ಲಿದ್ದಾನೆ ಅಂತಾರೆ. ತುಂಬಾ ಖುಷಿ, ನೋಡಬೇಕು ಅಂತಾನೆ. ಸೂಕ್ಷ್ಮ ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ. ನೀನು ಕಾಣಿಸೋದಿಲ್ಲ, ಬಟ್ ಅವರನ್ನ ನೀನು ನೋಡ್ಬೋದು ಅಂತ. ಹೋದಾಗ ಕರ್ಣರಿಗೆ ಗೊತ್ತಾಗುತ್ತೆ. ನಂಬ್ತೀರಾ? ಧರ್ಮರಾಯರು ಬಂದಿದ್ದಾರೆ ಅಂತ. ಎಲ್ಲೆಲ್ಲೋ ಧರ್ಮಪ್ರಬೋಧಿ ಧರ್ಮ ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ದಾರೆ. ಧರ್ಮರಾಯರ ಥರ ನನ್ನ ಅಣ್ಣ, ನನ್ನ ಸೋದರ, ನನ್ನ ಮೇಲೆ ಅತ್ಯಂತ ಪ್ರೀತಿ, ವಿಶ್ವಾಸ, ಗೌರವ ಅಂತ ಪುಣ್ಯಾತ್ಮ ಸ್ವರ್ಗದಕ್ಕೆ ಬಂದಿರಬೇಕು. ಎಲ್ಲೋ ಆ ಸುಗಂಧ. ಯಾಕಂದ್ರೆ ಧರ್ಮರಾಯರು ನಡ್ಕೊಂಡು ಬಂದ್ರೆ ಒಂದು ಸುಗಂಧವಂತೆ. ಧರ್ಮದ ವ್ಯಕ್ತಿಗಳಲ್ಲಿ ಅಂಥದ್ದೊಂದಿರುತ್ತೆ, ಅಂಥದ್ದೊಂದು ಸುಗಂಧ. ಕರ್ಣರು ಹಾಗೇ ನಿಂತು ಎಲ್ಲೋ ಸೂಕ್ಷ್ಮ ರೂಪದಲ್ಲಿ ಆ ಪುಣ್ಯಾತ್ಮ ಇರಬೇಕು ಅಂತ ಹೀಗೆ ನನ್ನ ಸೋದರನಾದ ಧರ್ಮರಾಯರಿಗೆ, ಆ ಧರ್ಮ ಚಕ್ರವರ್ತಿಗೆ ನಮಸ್ಕಾರ ಅಂತಾರೆ. ನೋಡಿ, ಕರ್ಣನಿಗೆ ಗೊತ್ತಾಗುತ್ತೆ, ಕಾಣಿಸ್ತಿಲ್ಲ, ಆದರೆ ಆ ಸುಗಂಧ ಧರ್ಮಪ್ರಬೋಧ ಏನೋ ಒಂದು ಬೆಳಕು, ಅಲೆ ಒಂಥರ ತಂಪಾಗ್ತಿದೆ, ಇನ್ನಷ್ಟು ತಂಪು, ಇನ್ನಷ್ಟು ಮನಸ್ಸು ಪ್ರಫುಲ್ಲತೆ ಆಗ್ತಿದೆ, ಹಾರಾಡ್ತಿದೆ. ಇದೇನಿದು ಅಂತ ಮೊಟ್ಟ ಮೊದಲಿಗೆ ಒಡ ಹುಟ್ಟದವ್ರನ್ನೆಲ್ಲ ನೋಡೋಕೆ ಹೋಗೋದು ಧರ್ಮರಾಯರು, ಕರ್ಣರನ್ನ. ಅದು ಧರ್ಮರಾಯರಂದ್ರೆ ಅದು ಏನಕ್ಕೆ ಬೆಳ್ಳಂಬೆಳಿಗ್ಗೆ ಆಧ್ಯಾತ್ಮಿಕ ಚಿಂತನೆ ಹೇಳ್ತಿದೆ ಅಂದ್ರೆ, ನಾವು ಬೆಳ್ಳಂಬೆಳಿಗ್ಗೆ ಎದ್ದು ಮಾಡಬೇಕಾಗಿರೋದು ಒಳ್ಳೇದು. ಇವ್ರು ಬಿಡಿ, ಇವ್ರು ದೊಡ್ಡವ್ರು ಮಾಡ್ಕೋತಾರೆ, ಅವ್ರ ಕೆಲಸ ಬಿಡಿ. ಅವ್ರ ದೊಡ್ಡ ಕೆಲಸ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೋ ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ಅದಲ್ವಾ? ದೊಡ್ಡವರೆಲ್ಲ ಜಾಣರಲ್ಲ. ನೋಡಿ, ಆ ಜಾಣರು ತುಂಬಾ ಜಾಣಿತನವಾಗಿ ಎಲ್ಲೆಲ್ಲೆಲ್ಲೋ ದುಡ್ಡು ಟ್ರಾನ್ಸ್ಫರ್. ಅಯ್ಯೋ, ಈ ತರ ಒಂದೊಂದು ಡಿಪಾರ್ಟ್ಮೆಂಟ್ ಸರಿಯಾಗಿ ಮುಟ್ಟಿದ್ರೆ ಕೆಸಿನೋ ಕಾಯಿನ್ಸ್ ಏನು ಇನ್ನೂ ಏನೇನೋ ಸಿಗ್ತವೆ ಮಕ್ಕಳೇ. ತುಂಬಾ ಇದೆ. ಬದುಕ್ಲಿಕ್ಕೆ ಬೇಕಿರೋದು ಇಷ್ಟು ಬೊಗಸೆ ಊಟ ಅಂತ ಹೇಳಿದ್ರೆ ಇವ್ರು ಏನೇನೋ ಮಾಡ್ಕೋತಾರೆ. ನೀನೆಷ್ಟು ಮೆದ್ದೆ, ನಾನಿಷ್ಟು ಮೆದ್ದೆ, ಲಂಚ ತಿಂದೋನೆ ರಾಜ, ಕಳ್ಳ 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 ಕಳ್ಳ, ಶನಿ ವಕ್ರ, ರಾಹು ಬೇರೆ ಶನಿ ಸಾರ. ತುಂಬಾ ದೊಡ್ಡ ವ್ಯಕ್ತಿಗಳ ತಲೆದಂಡವಾಗುತ್ತದೆ. ಇರ್ಲಿ ಬಿಡಿ. ಅಯ್ಯೋ, ಅವ್ರು ಜೀರ್ಣಿಸ್ಕೋತಾರೆ ಮಕ್ಕಳೇ, ಅವ್ರು ಜೀರ್ಣಿಸ್ಕೋತಾರೆ. ನಮ್ಮ ಕೈಲಾಗಲ್ಲ ಮಕ್ಕಳೇ. ಒಂದು ಬೊಗಸೆ ಊಟಕ್ಕೆ ಒಂದು ಮಾತಂದ್ರೆ ನಾವು ನಿದ್ದೆ ಮಾಡೋಲ್ಲ. ಎಂಥ ಮನುಷ್ಯರು, ಎಂಥ ಮಾಡಿಬಿಟ್ಟಲ್ಲ ರಾಮ ಅಂತ ಹೇಳ್ತೇವೆ, ಆಲಾಪಿಸ್ತೇವೆ. ನಮಗೆ ಭಗವಂತನೇ ಸಾಕ್ಷಿ, ಭಗವಂತನೇ ನಮಗೆ ಸತ್ಯ. ಸತ್ಯವೇ ನಮ್ಮ ಭಗವಂತ, ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಗುರುವಾಕು. ಅಷ್ಟೆ. ಪರಮಾತ್ಮ ಕೂಡ ಮೆಚ್ಚಲ್ಲ. ಪುಣ್ಯಕೋಟಿಯ ಕಥೆ ಇದು. ನಮ್ಗೆ 5ನೇ ತರಗತಿಗೆ ಪುಣ್ಯಕೋಟಿ ಕಥೆ ಹೇಳ್ಕೊಟ್ಟಂತ ಶಾಲೆಗಳು. ಇವತ್ತಂತ ಒಂದು ಪುಣ್ಯಕೋಟಿ ಕಥೆಗಳು ಎಲ್ಲಿದೆ ಮಕ್ಕಳಿಗೆ? ಮಕ್ಕಳನ್ನ ನಾವು ಏನ್ ತಿದ್ದುತ್ತಿದ್ದೇವೆ? ಅಯ್ಯೋ, ನೀವು ನಂಬ್ತೀರಾ? 7ನೇ ಕ್ಲಾಸು 8ನೇ ಕ್ಲಾಸ್ಗೆ ನೀಟು CETಗೆ ಈಗಲಿಂದಲೇ ಟ್ರೈನಿಂಗ್ ಅಂತೆ. ರಾಮ, JEE, ನೀಟು, CET ಏನ್ ಹೇಳ್ತೀರಾ ಮಕ್ಕಳೇ? ಫೌಂಡೇಶನ್ ಕೋರ್ಸ್ ಅಂತೆ. ಮಕ್ಕಳಾಗಿ ಬೆಳೆಸ್ರು, ಮಕ್ಕಳನ್ನ ಧೈರ್ಯ ತುಂಬಿಸೋದು ಕಲಿಸ್ರು. ನೋಡಿ, ಮೊನ್ನೆ ಏನ್ ಮಾಡಿದ್ದಾರೆ ಮಕ್ಕಳು, ಅವರಲ್ಲಿ ಸಂಸ್ಕಾರ ಕಲಿಸ್ರು, ವಿನಯತೆ ಕಲಿಸ್ರು, ವಿಧೇಯತೆ ಕಲಿಸ್ರು. 14 ಆಂಧ್ರದಲ್ಲಿ, ಇನ್ನೆಲ್ಲೋ ಫಾರಿನಲ್ಲ, ಆಂಧ್ರದಲ್ಲಿ 14 ವರ್ಷದ ಮಕ್ಕಳು 12 ವರ್ಷದ ಮಗುನ ಕರ್ಕೊಂಡೋಗಿ ಮಾಡಬಾರ್ದು ಮಾಡಿ ಸಾಯಿಸೋಬಿಟ್ಟು ಕಾಲುವೆಗೆ ಹಾಕಿದಾರಪ್ಪ. ಎಂತ ಮಕ್ಕಳು ಬೇಕು ಅಂತಿರಲ್ರೋ. ನೋಡ್ರೋ, ಎಷ್ಟು ಜನ ತಾಯಂದ್ರು ಮಕ್ಕಳು ಬೇಕು ಅಂತೀರಿ. ಈಗಲೇ ಈ 14ಕ್ಕೆ ಅವತಾರ. ಇನ್ನು ನಮಗೆ ಈಗ ಹುಟ್ಟೋ ಮಗು ಅವನು 14ಕ್ಕೆ ಆದಾಗ ಹೆಂಗಿರ್ತಾನೋ ರಾಮ ಅಂತ ಯೋಚನೆ ಗಡ 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 ಕಂಸುತ್ತೆ. ನನ್ನ ಮಕ್ಕಳನ್ನ ಹೇಳ್ತಾನೆ, ಆಗಾಗ ಮಠ ಸೇರ್ಕೊಂಡ್ಬಿಡ್ರು ಅಂತೆ, ಯಾವ್ದಾದ್ರು ಗುರುಕುಲ ಸೇರ್ಕೊಂಡ್ಬಿಟ್ರು.
ಯಾವ್ದಾದ್ರು ಪರವಾಗಿಲ್ಲ ಇಸ್ಕಾನ್ ಸೇರ್ಕೊಂಡ್ಬಿಟ್ರು ಅಂತೀನಿ, ಸತ್ಯವಾಗ್ಲು. ಧರ್ಮ ಪ್ರಚಾರ ಅಲ್ಲಿ ಏನು ಕೆಟ್ಟದ್ದು ಗೊತ್ತಿಲ್ಲ, ಬರೀ ದೇವರು ಪೂಜೆ ಧ್ಯಾನ ಈ ತರ. ಅಯ್ಯೋ, ಈ ಲೋಕದ ಸಹವಾಸವೇ ಬೇಡ, ಈ ಜನಗಳ ಸಹವಾಸವೇ ಬೇಡ. ಇವೆರಡು ನೆನಪಿಟ್ಕೊಳ್ಳೋದಲ್ಲ. ಈ ಎರಡು ಮಾಡಿದವ್ರಿಗೆ ಮೊದಲು ಚುಚ್ಚೋ ವ್ಯಕ್ತಿಗಳು, ಸಾಯಿಸೋ ವ್ಯಕ್ತಿಗಳು. ಯಾರಿಂದ ಸಹಾಯ ಪಡೆದಿರ್ತೀವಿಯೋ ಅವನನ್ನೇ ಹೂತಾಕೋದು, ಯಾರು ನಮಗ್ ಸಾಂತ್ವನ ಹೇಳಿರ್ತಾನೋ ಅವನನ್ನೇ ಬಡ್ದಾಕೋದು. ಅಂತ ಒಂದು ಭಾವಕ್ಕೆ ಬಂದ್ಬಿಟ್ಟಿದ್ದೇವೆ ಮಕ್ಕಳೇ. ಈ ಲೋಕ ಇನ್ನೇನೇನೆಲ್ಲ ಈ ಒಂದು ನಮ್ಮ ಪಾಪಿ ಕಣ್ಣುಗಳು ನೋಡಬೇಕು, ಇನ್ನೇನೇನೆಲ್ಲ. ಅದ್ರಲ್ಲಿ ಬೇರೆ ದೊಡ್ಡದಾಗಿ ಪೇಪರಲ್ಲಿ ಹಾಕ್ತಾನೆ ಅಡ್ವರ್ಟೈಸ್ಮೆಂಟ್. ಅವನ ಇನ್ಸ್ಟಾಗ್ರಾಮ್, ಅವನ ಮನೆ ಬಂಗಾರ ಆಗೋಗೋ, ಏನೇನೋ ಟೂಲ್ಸ್ 50+ ಟೂಲ್ಸ್ ಇಟ್ಟಿದ್ದೀವಿ ಸ್ಕ್ರೂಟನೈಸ್ ಮಾಡಲಿಕ್ಕೆ, ಇನ್ನೊಂದು ಮಾಡಲಿಕ್ಕೆ ಅಂತ ಹೇಳ್ತಾನೆ ಅವನು. ಮಾರ್ಕ್ ಜುಕರ್ಬರ್ಗ್ ಏನ್ ಹೇಳ್ತಾನೆ ಗೊತ್ತಾ? ಫೇಸ್ಬುಕ್ ಓನರು, ಮೆಟಾ ಓನರ್ ಏನ್ ಹೇಳ್ತಾನೆ ಗೊತ್ತಾ? ರೀ, ನಿಮ್ಮ ಫೇಸ್ಬುಕ್ಕಲ್ಲಿ ಒಳ್ಳೇದೇ ಬರೋದಿಲ್ವಲ್ರಿ ಜಾಸ್ತಿ, ಯಾವುದಕ್ಕಿದ್ರು ಕಾಂಟ್ರವರ್ಷಿಯಲ್, ಇನ್ನೊಂದು ಒಂಥರ ಸಮಾಜ ಉದ್ವಿಗ್ನ, ವ್ಯಕ್ತಿಗಳ ಉದ್ವಿಗ್ನ ಈ ಥರದ ಬರುತ್ತಂದ್ರೆ ಜನ ನೋಡೋದದೇ, ಅದಕ್ಕೆ ಅದನ್ನೇ ಜಾಸ್ತಿ ಆಗ್ತೀವಿ. 80% ಆರ್ ಕಂಟೆಂಟ್ ಇಸ್ ದಿಸ್. ಒಳ್ಳೇದು ನೋಡ್ಲಿಕ್ಕೆ ಬೇರೆ ತುಂಬ ಇದ್ದಾವೆ. ಈ ಥರದ್ದು ಪ್ರಕ್ಷುಬ್ಧ, ಪ್ರಚೋದನೆ, ಬೈಯೋದು, ತೆಗಳೋದು, ಟ್ರೋಲ್ ಮಾಡೋದು, ಇಂಥದ್ದೇ ಜನ ನೋಡೋದಂತೆ ಹೇಳ್ತಾನೆ ಅವನು. ಇನ್ ಈಸ್ ಆನ್ಯುವಲ್ ರಿಪೋರ್ಟಲ್ಲಿ ಹೇಳ್ತಾನೆ. ನೀವು ನಂಬ್ತೀರಾ? ನೀವು ಫೇಸ್ಬುಕ್ ಮುಟ್ಟಿದ್ರೆ ಅದೇ ಬರೋದು. ಆ ಥರದ ವಿಡಿಯೋಗಳೇ, ರೀಲ್ಸ್ಗಳೇ, ಇನ್ನೊಂದೇ. ಒಳ್ಳೇದು ಎಲ್ಲಿ ಬರುತ್ತೆ ಮಕ್ಕಳೇ? ಒಳ್ಳೆ ಮಾತು, ಒಳ್ಳೆ ಸಮಾಧಾನ, ಒಳ್ಳೆ ಆಲೋಚನೆ. ಆ ಕರ್ಣ ಹೇಳ್ದ ಹಾಗೆ ಯೋಚನೆ ಮಾಡಿ ನೋಡಿ, ನಾವು ಎಲ್ಲಿಗೆ ಹೆಜ್ಜೆ ಇಡ್ತಿದ್ವಿ, ನಮ್ಮ ಮಕ್ಕಳಲ್ಲಿ ಏನಾಗ್ತಿದೆ, ನಮ್ಮಲ್ಲಿ ಏನಾಗ್ತಿದೆ, ನಮ್ಮ ಆಲೋಚನೆಗಳೇನಾಗ್ತಿದೆ. ಇರಬೇಕು ಒಂಚೂರು ಹಾಗಲಕಾಯಿ ಇರಬೇಕು, ಒಂಚೂರು ಸಿಹಿ ಇರಬೇಕು. ಪೂರ್ತಿ ತಟ್ಟೆ ಸಿಹಿ ವಿಷ ಆಗ್ಬಿಡುತ್ತೆ. ಅತಿಯಾದರೆ ಅಮೃತವೂ ವಿಷ. ದಯಮಾಡಿ ಬದಲಾಗಿ ನಿಮ್ಮ ಸುತ್ತಮುತ್ತ ಪರಿಸರ ಇನ್ನೊಂದು ಏನಾಗ್ತಿದೆ ನೋಡಿ ಹೆಜ್ಜೆ ಇಡಿ. ಈ ಇಬ್ಬರು ವ್ಯಕ್ತಿಗಳನ್ನು ಮರೆಯಲೇಬೇಡಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹಸ್ತ ನಕ್ಷತ್ರ ಅಲ್ವಾ? ಚಂದ್ರ ನಕ್ಷತ್ರದಲ್ಲೇ ಇದ್ದಾನೆ, ತೊಂದರೆ ಏನಿಲ್ಲ. ವಿಶೇಷವಾಗಿ ಶನಿ ಶುಕ್ರ. ಮೇಷರಾಶಿ. ಸುಖಕಾರಕ 6ನೇ ಮನೆ. ಚಂದ್ರ 6ನೇ ಮನೆಯಲ್ಲಿ ಇರೋದು ಒಳ್ಳೇದೇ, ಆದರೆ ಸುಖಕಾರಕ 6ನೇ ಮನೆಯಲ್ಲಿದ್ದಾಗ ಓಡ್ತೀವಿ. ಜಾಸ್ತಿ ಬೇಕು, ಜಾಸ್ತಿ ಬೇಕು, ಜಾಸ್ತಿ ಬೇಕು. ಜಾಸ್ತಿ ಅನ್ನೋದೇ ನಮಗೆ ಬಾಧೆ, ಜಾಸ್ತಿ ಅನ್ನೋದೇ ನಮಗೆ ಹೊರೆ. ನೆನ್ಪಿಟ್ಕೊಳ್ಳಿ, ಯಾವತ್ತು ಜಾಸ್ತಿ ಬೇಕು ಅನ್ಕೋತೇವೆಯೋ ನಮ್ಮನ್ನು ತಿಪ್ಪಲಾಗ ಹಾಕಿಸ್ಬಿಡುತ್ತೆ ಈ ನಂಬರ್ಸ್ ಗೇಮ್. ರ್ಯಾಂಕು, ಯಾವ ಮಕ್ಕಳನ್ನಾದ್ರೂ ಕೇಳಿ, ರ್ಯಾಂಕು, ನಂಬರು. ನಾನೊಬ್ಬ ಕೃಷಿಕ ಆಗಬೇಕು. ನೀವು ಗಮನಿಸಿ ನೋಡಿ, ಕೃಷಿಕರು ಎಷ್ಟು ಕಳ್ಕೊಂಡಿರ್ತಾರೆ. ಹೌದು, ಎಷ್ಟು ಬಾರಿ ಬೆಳೆ ಇಟ್ಟು ಕಳ್ಕೊಂಡಿರ್ತಾರೆ. ಯಾರಾದರೂ ಕೃಷಿಕರ ಮನೆಯಲ್ಲಿ ಅವರ ತಂದೆ ತಾಯಿಯನ್ನ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಇಟ್ಟಿರೋದನ್ನ ನೋಡಿದ್ದೀರಾ, ಇಲ್ಲ ಕೇಳಿದ್ದೀರಾ? ಎಷ್ಟು ಜನ ಕಮೆಂಟ್ ಕೊಡ್ತೀರಿ? ನಾನು ಕಾಯ್ತಿರ್ತೀನಿ. ಇಲ್ಲ, ಬಿಟ್ಕೊಡಲ್ಲ. ಅವ್ರಿಗೆ ಗೊತ್ತು, ಒಂದೊಂದು ಬಿತ್ತನೆಗೂ ಅಪ್ಪನಿಗೆ ಗೊತ್ತಿದೆ, ಅಮ್ಮನಿಗೆ ಗೊತ್ತಿದೆ, ಅಜ್ಜಿಗೆ ಗೊತ್ತಿದೆ, ಯಾವ ಸಮಯಕ್ಕೆ ನಾಟಬೇಕು, ಯಾವ ಸಮಯಕ್ಕೆ ಗೊಬ್ಬರ ಹಾಕ್ಬೇಕು, ನೀರು ಕಟ್ಟಬೇಕು. ನಾನು ಎಷ್ಟೇ ಬುದ್ಧಿವಂತ ಆದರೂ ಕೂಡ ಅಂತ ಹಿರಿಯರ ಜೊತೆ ಹೋಗಿ ಒಗ್ಗಟ್ಟು. ಇವತ್ತಿಗೂ ನಾವು ಸ್ವಲ್ಪ ನೆಮ್ಮದಿಯಾಗಿದ್ದೇವೆ ಅಂದರೆ ನಮ್ಮ ರೈತರಿಂದ, ಕೃಷಿಕರಿಂದ. ಹೌದು, ಒಂದು IAS, ಒಂದು ಎಕ್ಸಾಮ್, ಒಂದು FDA ಎಕ್ಸಾಮ್ ಫೇಲ್ ಆದರೆ ಒಂದು ಸಣ್ಣ ಸಾಲಕ್ಕೆ ಆತ್ಮಹತ್ಯೆ ಎಲ್ಲ ಹತ್ಯೆ. ಯಾರಾದರೂ ರೈತರು ಕಡಿಮೆ. ಹೌದು, ಸಾಲಗಾರರ ಕಾಟ ಆದಾಗ, ಈ ಬ್ಯಾಂಕ್ಗಳ ಕಾಟ ಜಾಸ್ತಿ ಆದಾಗ ತಡಿಲಾರ್ದೆ ಏನಾದರೂ ಮಾಡ್ಕೊಂಡಿರ್ತಾರೆ ನನ್ನ ರೈತರು, ನನ್ನ ಅನ್ನದಣಿಗಳು. ನೋಡಿ, ಅವರು ಇರುವುದರಲ್ಲಿ ತೃಪ್ತಿ ಪಡುವಂಥ ರೈತರು. ಸೊ ಇವತ್ತು ಮೇಷರಾಶಿ ಇರೋದ್ರಲ್ಲಿ ತೃಪ್ತಿ ಪಡಿ, ಆನಂದಂ.
ವೃಷಭ ರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ. ಯಾಕೋ ಮಕ್ಕಳು, ಮನೆ, ಕುಟುಂಬ, ಗೌರವ. ನೋಡಿ, ಈಗಿನ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಅವರು ರ್ಯಾಶು, ರಭಸ. ಅವರನ್ನು ಸ್ವಲ್ಪ ಹಿಂಗೆ ಹೋಗೋದು ಬೇಡ, ಈ ರೀತಿ ಲಾಂಗ್ ಕಟ್ಟು ತಗೋಬನ್ನಿ. ಈಸಿಯಾಗೆಲ್ಲ ಕೊಡಬೇಡಿ, ಅವ್ರು ಕೇಳಿದ್ದೆಲ್ಲ ಕೊಡಬೇಡಿ. ನನ್ನ ಮಾತು ಕೇಳಿ. ಮಕ್ಕಳಿಗೆ ಆಸ್ತಿ ಸಂಪಾದಿಸ್ಬೇಡಿ, ಕ್ಲಾಸ್ ಕೊಡಬೇಡಿ, ಮಾಸಾಗಿ ಬೆಳೆಸಿ. ಅವರು ತಟ್ಕೊಳ್ಳಲ್ಲ ಮಕ್ಕಳೇ, ಒಂದು ಇನ್ಫೆಕ್ಷನ್ ತಟ್ಕೊಳ್ಳಲ್ಲ, ಒಂದು ಮಾತು ತಟ್ಕೊಳ್ಳಲ್ಲ. ನೋಡಿದ್ದು ಒಂದು ಕಂಟ್ರೋಲ್ ಇಲ್ಲ, ಒಂದು ಕೆಟ್ಟದ್ದು ಇದು ಏನು, ಇದರ ಲಾಭ ನಷ್ಟ ಏನು, ಸಾಧಕ ಬಾಧಕ ಗೊತ್ತಿಲ್ಲ. ಒಂದು 14 ವರ್ಷದ ಮಕ್ಕಳು ಟೀಮ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು 12 ವರ್ಷದ ಮಗುನ ಎತ್ತಾಕೊಂಡು ಹೋಗಿ ಜೀವ ತೆಗೆಯುವಷ್ಟು ಮಟ್ಟಕ್ಕೆ ಅಂದರೆ ಯೋಚನೆ ಮಾಡಿ ನೋಡಿ. ಮಾಡಬಾರ್ದು ಮಾಡಿಬಿಟ್ಟು ಅವ್ರಿಗೆ ಅದ್ರ ಸಾಧಕ ಗೊತ್ತಿದೆಯಾ, ಬಾಧಕ ಗೊತ್ತಿದೆಯಾ? ಆ ಮಕ್ಕಳಲ್ಲಿ ಅಂತ ಪರಿವರ್ತನೆ ಆಗಲಿಕ್ಕೆ ಕಾರಣ ಯಾರು ಅಂತ ಯಾರಾದರೂ ಯೋಚಿಸಿದ್ದೀರಾ? ವಾಟ್ ಈಸ್ ದಿಸ್? ಈ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ನಮ್ಮನ್ನು ಬದಲಾಯಿಸ್ತಿದೆ, ನಮ್ಮ ಮಕ್ಕಳನ್ನು ಬದಲಾಯಿಸ್ತಿದೆ ಅನ್ನೋದು ಗೊತ್ತಿದೆಯಾ? ಅವ್ರಿಗೆ ನಾವು ಕೊಡ್ತಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು, ಹೈ ಕ್ಲಾಸ್ ಸ್ಕೂಲು, ಹೈ ಕ್ಲಾಸ್. ಅದೇ ಒಂದು ಮಾಸ್ಟ್ರು ಒಂದು ಏಟ್ ಹಾಕ್ಬಾರ್ದು ಅಂತಾರೆ ಒಂದು ಸ್ಕೂಲಲ್ಲಿ. ಕಣ್ಣು ಬಿಟ್ಟರೆ ಕಂಪ್ಲೇಂಟ್ ಅಂತೆ. ಅಯ್ಯೋ, ನಮ್ಮ ಸ್ಕೂಲಲ್ಲಿ ಮಕ್ಕಳ ಮೇಲೆ ನಾವು ಮಾತಾಡೋಲ್ಲ, ನಾವು ಓದಿಸೋಷ್ಟು ಓದಿಸ್ತೇವೆ, ಅದ್ರ ಮೇಲೆ ಅವ್ರ ಮಟ್ಟಕ್ಕೆ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ ಹೇಳ್ತಾರೆ ನನ್ನ ಹತ್ರ, ಗುರುಗಳೇ ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಿಲ್ಲ, ಕಣ್ಣು ಬಿಟ್ಟರೆ ಕಂಪ್ಲೇಂಟ್ ಆಗುತ್ತೆ, ಇಮಿಡಿಯೇಟ್ ಮೇಲ್ ಬರುತ್ತೆ. ಅವ್ರ ತಂದೆ ತಾಯಿ ಹೆಂಗೆ ಬರ್ತಾರೆ, ಒಳ್ಳೆ ಲಾರ್ಡ್ ಕರ್ಜನ್ ಬಂದಂಗೆ ಬರ್ತಾರೆ ಗುರುಗಳೇ ಅಂತ. ಮಕ್ಕಳನ್ನ ಶಿಕ್ಷಿಸದೆ ಹೌದು, ಅಲ್ಲೊಂದು ತಿದ್ದಬೇಕು, ಅಲ್ಲೊಂದು ಬೈಬೇಕು, ಅಲ್ಲೊಂದು ರೂಟಿಗೆ ತೊಗೊಂಬರ್ಬೇಕು, ಕೇಳಿದಲ್ಲ. ಬಟ್ ಬೆಂಜ್ ಕಾರಲ್ಲಿ ಏನಕ್ಕೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು? ಮಕ್ಕಳೇ, ಬೆಂಜ್ ಕಾರು, ಒಂದು ಡ್ರೈವರು, ಅವ್ರ ಕೈಗೆ ಒಂದು ಲ್ಯಾಪ್ಟಾಪು, ಮೊಬೈಲು, ಖರ್ಚು ಕಾರ್ಡ್ ಕೊಟ್ಬಿಟ್ಟು ನೀನು ಸ್ವೈಪ್ ಮಾಡ್ಕೊಂಡು ನಂಬಲ್ಲ ಮಕ್ಕಳೇ. 10th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಕೈಯಲ್ಲಿ 5 ಲಕ್ಷದ ಕ್ರೆಡಿಟ್ ಕಾರ್ಡ್ ಇದೆ ಆ್ಯಂಡ್ ಶಿ ಇಸ್ ಗೋಯಿಂಗ್ ಆನ್ ಅ ಬೆಂಜ್ ಕಾರ್ ವಿತ್ ದ ಡ್ರೈವರ್. ಏನು ಕಲಿತಾಳೆ ಆಕೆ ಕಷ್ಟ ಅನ್ನೋದು ನೋಡ್ತಾಳ, ನಿಲ್ತಾಳ? ಅಕಸ್ಮಾತ್ ಜೀವನದಲ್ಲಿ ಕಷ್ಟ ಅನ್ನೋದು ಬಂದ್ರೆ ತಟ್ಕೋತಾಳ? ಅವಮಾನ ಅನ್ನೋದೊಂದು ಬಂತು ಅಂದ್ರೆ ತಟ್ಕೋತಾನ? ಎಲ್ಲ ಕೊಟ್ಬಿಟ್ಟಿದೀವಿ ಮಕ್ಕಳೇ, ನಾವು ಕಷ್ಟಪಟ್ಟಿದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ನಿಜವೇ ಹಾಗಂತ ಹೇಳ್ಬಿಟ್ಟು ದಾರಿ ರಸ್ತೆನಲ್ಲಿ ಉಬ್ಬು ತಗ್ಗುಗಳು ಇರ್ತವೆ. ಇವತ್ತು ಆ ಥರ ಸ್ಥಿತಿಗೆ ತಂದಿಡ್ತಿದ್ದೇವೆ ವೃಷಭ. ಅದೇ ನಿಮಗೂ ಉಂಟು, ಜಾಗ್ರತೆ. ಸ್ವಲ್ಪ ಮಕ್ಕಳನ್ನ ತುಂಬ ಕ್ಲಾಸ್ ಆಗಿ ಇಡಬೇಡಿ, ಸ್ವಲ್ಪ ಮಾಸಾಗಿಡಿ. ಬೆಳಿಲಿ, ಆಡ್ಲಿ, ಓಡ್ಲಿ, ಕರ್ಕೊಂಡೋಗಿ. ಅವ್ರು ದಿಗುಲು ಬಿದ್ದುಬಿಡ್ತಾರೆ. ಏನೋ ಗಾಬರಿ ಮಕ್ಕಳು, ತಟ್ಕೊಳ್ಳಲ್ಲ, ಇನ್ನೊಂದು ಅನ್ಬಾರ್ದು, ಇನ್ನೊಂದು ಒಂದು ಚಿಕ್ಕದ್ರಿಂದಲೇ ಆ ಥರ ಬೆಳೆಸಿ ಮಕ್ಕಳು ನಾಳೆ ಬರೋ ಸಮಸ್ಯೆಗಳನ್ನು ಅವ್ರು ಫೇಸ್ ಮಾಡ್ತಾರೆ, ಗೆಲ್ತಾರೆ. ಮಿಥುನ ರಾಶಿ. ಸುಖದಲ್ಲಿ ಚಂದ್ರ ಒಳ್ಳೆಯದೇ ಆದರೂ, ಸುಖಕಾರಕನಾದರೂ ವಿಪರೀತ ಸುಖ ಬಾರವೇ. ಕೇತು ಬೇರೆ ಸೇರಿದರೆ ತಾಯಿ, ಕುಟುಂಬ, ಹಿರಿಯರು, ಉದ್ಯೋಗ, ಇಲ್ಲೂ ಒಂದು ಸಣ್ಣ ಅಸಮಾಧಾನ. ಒಂದು ಪುಟ್ಟದಾಗಿ ಲಲಿತಾ ಸಹಸ್ರನಾಮ ಕೇಳಿ, ಮನೇಲಿ ಒಂದು ಹೊಂಗೆ ಎಣ್ಣೆ ದೀಪ ಹಚ್ಚಿ, ಶಕ್ತಿ ಇದ್ರೆ ತುಪ್ಪದ ದೀಪ ಹಚ್ಚಿ ಹೋಗಿ ಸಾಕು. ತುಂಬ ದೊಡ್ಡದಾದಂಥದ್ದು ಟೆನ್ಷನ್ಗಳು ಇಟ್ಕೋಬೇಡಿ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ಮನಸ್ಸು ಕೆಟ್ಟಿದೆ. ಕರ್ಕಾಟಕ ರಾಶಿ. ಮನಸ್ಸು ಬಲವಾಗಿದೆ. ಸೊ ಯಾವ ಕೆಲಸವಾದರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ದಿನ. ವಿಜಯ ಪ್ರಾಪ್ತಿ. ಕುಜ ಬೇರೆ 11, 100% ಹೇಳ್ತಾನೆ. ಭೂಮಿ, ಮನೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಲೀಗಲ್ ಸಿಸ್ಟಮ್ನಲ್ಲಿದ್ದೀರಿ, ಡಾಕ್ಟ್ರು, ಸರ್ಜನ್ನು, ಫ್ಯಾಂಟಾಸ್ಟಿಕ್. ಸಿಂಹರಾಶಿ. ದಶಮದಲ್ಲಿ ಕುಜ, 2ನೇ ಮನೇಲಿ ಚಂದ್ರ, ನಿಮ್ಮನ್ನು ತಡೆಯೋರಿಲ್ಲ. ಅದರಿಂದ ಸ್ವಲ್ಪ ಜಾಗ್ರತೆ. ಗುರು ಬೇರೆ ಕಾರಕ ಭಾವನಾಸ್ತಿ. ಭೂಮಿ, ಮನೆ, ಜಾಗ ಈ ರೀತಿಯ ವ್ಯವಹಾರ ಮಾಡುವಾಗ ದೊರೆಗೆ ತಪ್ಪಿಲ್ಲ. ಸಿಂಹ ಅಂದ್ರೇ ದೊರೆ ಅನ್ನೋದು ನಾವು. ಅಂಥದ್ದು ಸಾಮಾನ್ಯರಲ್ಲಿ ನಾವು ಸಿಂಹರಾಶಿಯಲ್ಲಿ ಹುಟ್ಟಿದ್ರೆ ಹುಷಾರು. ಆ ಥರದ ವ್ಯವಹಾರ ಲೀಗಲ್ನಾಗಿ ಕೇಳಿ ಮಾಡಿ. ಲೀಗಲ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಅದ್ಭುತವಾದಂಥ ಸಂಕಲ್ಪ. ಕನ್ಯಾ ರಾಶಿ. ನಿಮ್ಮ ಮನೇಲೆ ಲಾಭಾಧಿಪತಿ ಇದ್ದಾನೆ, ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರುವಿನ ದೃಷ್ಟಿ ಇರತಕ್ಕಂಥದ್ದು ಚೆನ್ನಾಗಿದೆ. ವೃತ್ತಿ, ಕುಟುಂಬ,
ವೈದ್ಯರಾಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಕಾಸ್ಮೆಟಾಲಜಿಸ್ಟ್ ಆಗಿದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಮೆಡಿಸನ್ ಲೈನಲ್ಲಿದ್ದೀರಾ, ಆಮೇಲೆ ರಾಜಕೀಯದಲ್ಲಿದ್ದೀರಾ, ಆಮೇಲೆ ಕಲಾ ವೇದಿಕೆದಲ್ಲಿದ್ದೀರಾ, ನಗಿಸೋ ಕಲೆ, ಆಡಿಸೋ ಕಲೆ, ಕುಣಿಸೋ ಕಲೆ, ಈ ಥರದ್ದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ತುಲಾರಾಶಿ ಈ ಅಷ್ಟಮದಲ್ಲಿ ಕುಜ ಅಂಜೀಜ ಕೊಡೋದು, ತಗೊಳ್ಳೋದು, ಮಾಡೋದು, ಜಾಗೃತಿ. ಚಂದ್ರ ಬೇರೆ 12, ಮನಸ್ಸು ಬಲವಾಗಿಲ್ಲ, ದೇಹಕ್ಕೆ ಶಕ್ತಿನೂ ಬಲವಾಗಿಲ್ಲ. ಶಕ್ತಿ ಕೊಡೋರೇ ನಿಮ್ಮ ಸಪೋರ್ಟಿಗಿರಲ್ಲ. ಗುರು ಬೇರೆ ಅಷ್ಟಮ, ತುಂಬ ಎಚ್ಚರಿಕೆ. ನಾನು ಇಷ್ಟೇ ಇವತ್ತು ನಂಗೆ 1,000 ರೂಪಾಯಿ ಸಾಕು, ಕಡಿಮೆನೇ ಬಂತು ಪರವಾಗಿಲ್ಲ, ಯಾವುದು ಕೆದ್ಕೊಳ್ಳೋಕೆ ಹೋಗಲ್ಲ. ಇನ್ನೆಲ್ಲ ದೂರ ಬಾರ, ಗುಡ್ಡ ಬೆಟ್ಟ, ಇನ್ನೊಂದು ಕಡೆ ಹೋಗ್ತಾನೆ, ಜಲಪಾತಗಳ ಹತ್ರ ಹೋಗ್ತಾನೆ, ಇದೆಲ್ಲ ಬೇಡ ಮಕ್ಕಳು. ಜಾಗ್ರತೆ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಎತ್ತರ, ಗುಡ್ಡ, ನೀರು, ಕರೆಂಟು, ಬೆಂಕಿ, ಜಾಗೃತಿ ಆಗಿರಿ. ವೃಶ್ಚಿಕ ರಾಶಿ ಕುಜ 7ನೇ ಮನೆ, ಪ್ರಬಲಂ, ವಿಜಯಂ, ಆನಂದಂ, ಅಸುರಂ. ಅಸುರರಾಗ್ತೀರಿ, ಸಿಕ್ಕಾಬಟ್ಟೆ ಬಲ. ಅದರಲ್ಲೂ ಪೊಲೀಸು, ರೈಲ್ವೆ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ರಕ್ಷಣಾ ಇಲಾಖೆ ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ದಿನ. ಧನುಸು ರಾಶಿ ಚಂದ್ರ ಕೇಂದ್ರದಲ್ಲಿದ್ದಾನೆ. ವೃತ್ತಿಯಲ್ಲಿ ಒಂಚೂರು ತಳಮಳ, ಆದರೂ ಕುಜ ಬಲ ಕೊಡ್ತಾನೆ, ಏನೂ ಆಗಲ್ಲ ಅಂತ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ದೈಹಿಕವಾಗಿ ಮಾಡತಕ್ಕಂಥ ಕೆಲಸ, ಈ ಥರ ಬಂಡೆ ಹೊಡೆಯೋದು, ಕಾರ್ಪೆಂಟ್ರಿ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಕಲ್ಲು ಮಣ್ಣಿನ ಕೆಲಸ, ರಿಯಲ್ ಎಸ್ಟೇಟ್ ಕೆಲಸ, ಈ ಥರದ್ದು ಇಲ್ಲ, ಟೆಕ್ನಿಕಲ್ ಕನ್ಸಲ್ಟೆಂಟ್ ಕೆಲಸ, ಇಂಥವುಗಳಲ್ಲಿ ಪ್ರಗತಿ. ಮಕರ ರಾಶಿ ಸಪ್ತಮೇ ಭಾಗ್ಯಸ್ಥಾನ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಪ್ತಮಾಧಿಪತಿ ಚಂದ್ರ ಬುಧನ ಮನೆಯಲ್ಲಿರೋದ್ರಿಂದ, ಆ ಬುಧ ಸಪ್ತಮದಲ್ಲಿ ಪರಿವರ್ತನಾ ಯೋಗ ಇರೋದ್ರಿಂದ ಕಲಾವಿದರು, ಆರ್ಟಿಸ್ಟು, ಚಿತ್ರಕಲೆ, ಪೇಂಟಿಂಗು, ಅಲಂಕಾರ, ಒಪ್ಪ, ಓರಣ, ಕೇಶಾಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ ಚಂದ್ರ ಅಷ್ಟಮ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ಯಾಕೋ ಒಂಚೂರು ಎಳೆದಾಟ, ಓಡಾಟ, ಸುತ್ತಾಟ, ಸ್ವಲ್ಪ ನಿಮ್ಮ ಕಡೆ ಗಮನ ಕೊಡೋದಿಲ್ಲ. ನೀವು ಎಲ್ರಿಗೂ ಗಮನ ಕೊಡ್ತೀರಿ ಕುಂಭ, ಎಲ್ರೂ ನೋವು ನೀವಿರ್ತೀರಿ ಕರ್ಣನ್ ಥರ, ಎಲ್ಲರ ಬಲಕ್ಕೂ ನೀವಿರ್ತೀರಿ ದುರ್ಯೋಧನ ಥರ, ಎಲ್ರಿಗೂ ದಾರಿಯಾಗಿರ್ತೀರಿ ಭೀಷ್ಮರ ಥರ. ನಿಮಗೆ ಯಾರೂ ಇರಲ್ಲ. ಹೌದು, ಇವತ್ತು ಆ ಥರ ಎಲ್ಲೋ ಒಂಟಿ ಅನ್ಸ್ಬಿಡ್ತೇವಿ, ಏನೋ ಹೋಗಿ ಗುರುಗಳೇ ಅನ್ನಿಸ್ತಕ್ಕಂಥದ್ದು ನಿಜವೇ. ಮನಸ್ಸು ಸ್ಥೀಮಿತ ಇಲ್ಲ, ಎಲ್ಲೋ ಒಂಟಿತನ, ಏಕಾಂಗಿತನ ಅನ್ಸುತ್ತೆ. ಪುಟ್ಟದಾಗಿ ದೇವಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಒಂದು ಪುಟ್ಟ ಜಪ ಹಾಕೊಂಡು ಕೂತ್ಕೋಬೇಡಿ. ತುಂಬ ಮಾನಸಿಕವಾಗಿಯೂ ಪ್ರೆಷರ್ ತಗೊಳ್ತಕ್ಕಂಥ, ಇಲ್ಲ ದೈಹಿಕವಾಗಿಯೂ ಪ್ರೆಷರ್ ತೆಗೆದುಕೊಳ್ತಕ್ಕಂಥ ಉದ್ಯೋಗ ವೃತ್ತಿ ಮಾಡಬೇಡಿ. ಇರೋದನ್ನು ಉಳಿಸ್ಕೊಂಡು ಹೋಗಿ. ತುಂಬ ಥಂಡಿ, ಫ್ರಿಜ್ಜು, ಕೋಲ್ಡ್ ಐಟಮ್ಸಿಂದ ದೂರ ಇರಿ. ಇನ್ನು ಮೀನರಾಶಿ ಯೋಗಕಾರಕ, ಯೋಗ ಸ್ಥಾನದಲ್ಲಿದ್ದಾನೆ. ಕೊಡೋದು, ತಗೊಳ್ಳೋದು, ಮಾಡೋದು, ಅದು ಚಂದ್ರ ಬುಧನ ಮನೆಯಲ್ಲಿದ್ದು ಬುಧ ಪಂಚಮದಲ್ಲಿದ್ದಾನೆ. ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಬಟ್ಟೆ, ರೀಟೇಲು, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಬೇಕರಿ, ಈ ಥರದ ಸಣ್ಣ ಪುಟ್ಟ ಲೇವಾದೇವಿ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರೋರಿಗೆ ಚಂದ್ರ ಅನ್ನಕಾರಕ, ಅನ್ನಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ, ಹೋಟೆಲ್ ಕಾರಕ, ಟ್ರಾವೆಲ್ಸ್ ಕಾರಕ, ಮುತ್ತು ಮಾಣಿಕ್ಯಗಳ ಕಾರಕ, ಅಧಿಕಾರ ಕಾರಕ, ರಾಜಕೀಯ ಕಾರಕ ಕೂಡ ಚಂದ್ರ. ಯಾರಾದ್ರೂ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ರೇನೆ ಜನಾನುರಾಗಿ. ಭಾಗ್ಯಾಧಿಪತಿ ಚಂದ್ರ ವೃಶ್ಚಿಕ ಲಗ್ನದಲ್ಲಿ ಇದ್ದಾನೆ, ದೇಶದ ದೊರೆಗೆ. ಹೌದು, ಅದಕ್ಕೆ ಆ ಹೆಸರು, ಆ ಖ್ಯಾತಿ. ನೀಚನಾಗಿದ್ದರೂ ಚಂದ್ರ ನೀಚ ಆದಾಗ ಏನಾಗುತ್ತೆ, ಭಾವುಕರಾಗ್ಬಿಡ್ತಾರೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಪ್ರೀತಿ ಅನ್ನೋದಿಲ್ಲ, ಮನಸ್ಸಿನಲ್ಲಿ ಅದೊಂದು ಗೊಂದಲಗಳಿರ್ತವೆ. ಅದಕ್ಕೆ ವೈರಾಗ್ಯ ಜಾತಕ ಅಂತ ಹೇಳ್ತೇವೆ. ಅಂಥದ್ದು ದೇಶದ ದೊರೆಗೆ. ಮೀನಕ್ಕೆ ಈ ರೀತಿಯ ವ್ಯವಹಾರ, ವ್ಯಾಪಾರ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ವಿಶೇಷ ಬಲ. ಗುರು ಬೇರೆ 3ನೇ ಮನೆಯಲ್ಲಿ, ರೋಹಿಣಿ ನಕ್ಷತ್ರ, ಅದರ ಜೊತೆಲಿ ಕುಜ ಬೇರೆ, ಕೃತಿಕಾ ನಕ್ಷತ್ರ,
ತಡೆಯೋರುಂಟ ನಿಮ್ಮನ್ನ? ತುಂಬ ದೊಡ್ಡ ದೊಡ್ಡ ಯೋಜನೆ, ವ್ಯವಹಾರ, ಕೆಲಸ, ಕಾರ್ಯಗಳು ಆನಂದವಾಗಿ ನಡೀತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ಸ್ವಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಇದೇ 12ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು ಸಂಗಮ ಚಾರಿಟೇಬಲ್ ಟ್ರಸ್ಟಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಉದ್ಯೋಗ ಮೇಳವನ್ನು ಯುವ ಸಂಭ್ರಮ 2024 ಮೂಲಕ ಆಯೋಜಿಸಿದ್ದಾರೆ. ನೂರಾರು ಕಂಪನಿಗಳು ಅಲ್ಲೊಂದು ಉದ್ಯೋಗ ಆಸಕ್ತರಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಬರ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಲ್ಲೊಂದು ಉದ್ಯೋಗ, ಟ್ರೈನಿಂಗ್, ಇನ್ನೊಂದು ನಾನಾ ರೀತಿಯ ಕರಕುಶಲ ತರಬೇತಿ. ನೀವು 10th ಫೇಲ್ ಆಗಿರ್ಬೋದು, ಇಲ್ಲ 7th ಫೇಲ್ ಆಗಿರ್ಬೋದು, ಇಲ್ಲ PUC ಫೇಲ್ ಆಗಿರ್ಬೋದು. ನಮ್ಮ ಭವಿಷ್ಯದ ಮುಂದಕ್ಕೆ ಹೇಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲೋ ಕನ್ಫ್ಯೂಷನ್ ಆಗಿ ಕುಳಿತಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಮಾಡಿಟ್ಟಿದ್ದಾರೆ. ಇದೇ ತಿಂಗಳ 12ನೇ ತಾರೀಕು, 13ನೇ ತಾರೀಕು ಹಾಗೂ 14ನೇ ತಾರೀಕು ಜುಲೈ 2024 ನ್ಯಾಷನಲ್ ಕಾಲೇಜ್ ಗ್ರೌಂಡ್, ಬಸವನಗುಡಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ 14ನೇ ತಾರೀಕು ಒಂದು ಸಂಜೆ 7 ಗಂಟೆಗೆ ನಾನು ಇರ್ತೇನೆ. ನಿಮ್ಮ ಜೊತೆ ಒಂದು ಪುಟ್ಟ ಮಾತುಕತೆಗೆ ತಾವೆಲ್ಲ ಯಾರ್ಯಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರ ಅವಕಾಶವನ್ನು ಸದುಪಯೋಗಪಡಿಸಿ ನಿಮ್ಮ ಮಿತ್ರರಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ದಯಮಾಡಿ ಆದಷ್ಟು ಹೆಚ್ಚು ಪ್ರಚಾರ ಮಾಡಿ ಅಂತಲೇ ಹೇಳ್ತೇನೆ. ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಂಥ ಸಂಗಮ ಚಾರಿಟಬಲ್ ಟ್ರಸ್ಟ್ ಆ ಒಂದು ಪದಾಧಿಕಾರಿಗಳಿಗೆ ತುಂಬ ಹೃದಯದ ವಂದನೆಗಳು ಅಂತ ಕೂಡ ಹೇಳ್ತಿದ್ದೇನೆ. ಸೊ ತಾವೆಲ್ಲರೂ ಬರ್ತಿದ್ದೀರಿ ಅಂತ ನಾನು ಕಾಯ್ತಿರ್ತೇನೆ. ನಾನು ಬರೋದು ಅದೇ ಭಾನುವಾರ 14ನೇ ತಾರೀಕು ಸಂಜೆ 7 ಗಂಟೆಗೆ ಒಂದು ಪುಟ್ಟ ಪ್ರವಚನ, ನಿಮ್ಮ ಜೊತೆ ಮಾತುಕತೆಗೆ ಇರ್ತೇನೆ. ಆದರೂ ಉದ್ಯೋಗ ಮುಖ್ಯ ಅಲ್ವಾ ಮಕ್ಕಳೇ? ನಿಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಇದನ್ನು ಹೆಚ್ಚು ಶೇರ್ ಮಾಡಿ. ನೂರಾರು ಕಂಪನಿಗಳು ನಿಮಗೆ ಉದ್ಯೋಗ ಕೊಡಲು ಅಲ್ಲಿ ನಿಂತ್ಕೊಂಡಿದ್ದಾರೆ. ನೀವು ಬಂದು ಅದರ ಸದುಪಯೋಗ ಪಡ್ಕೋಬೇಕಷ್ಟೆ. ಒಳ್ಳೆಯದಾಗಲಿ. ನಮಾಮಿ ಶಂಕರ.